ನಿದ್ರೆಯಿಂದ ಏಳುವ ಹೊತ್ತಿಗೆ ಅವನು ಹೊಸ ಮನುಷ್ಯನೇ ಆಗಿದ್ದ. ತಾರುಣ್ಯದ ಲವಲವಿಕೆ ಇತ್ತು. ಮುದುಕರ ಸೇವೆ ಮಾಡಿದ. ಗಂಗಾ ನದಿಯಲ್ಲಿ ಮಾರುಗಟ್ಟಲೆ ಈಸು ಬಿದ್ದು ಹಗುರಾದ. ದೇವರ ಮುಂದೆ ಕೈ ಮುಗಿದು ನಿಂತಾಗ ಮಗುವಾದ. ಬೀದಿಯಲ್ಲಿ ಕಂಡ ಸನ್ಯಾಸಿಗಳಿಗೆಲ್ಲ ಚಿಲ್ಲರೆ ಕೊಟ್ಟು ಸುಮ್ಮನೆ ನಕ್ಕ. ಒಂದು ಬಿಳಿ ಪೈಜಾಮ ಮತ್ತು ಜುಬ್ಬಾ ಧರಿಸಿ ಆತ ಬೀದಿ ಅಲೆಯುತ್ತಿದ್ದಾಗ ಚಲಪತಿಗೆ ಕೊಳಲಿನದ್ದಾಗಲಿ ಪುಸ್ತಕಗಳದ್ದಾಗಲಿ ಮಾಂಡೋವಿಯದ್ದಾಗಲಿ ನೆನಪು ಆಗಲೇ ಇಲ್ಲ. ಛತ್ರಕ್ಕೆ ಬಂದವನೇ ಅಡುಗೆಯವರಿಗೆ ನೆರವಾದ. ಮುದುಕರಿಗೆ ತಾನೇ ಮಡಿಯುಟ್ಟು ಉಣಬಡಿಸಿದ. ಅವರೊಂದಿಗೆ ಹುರುಪಿನಿಂದ ಯಾತ್ರೆಯ ಸುದ್ದಿಗಳಲ್ಲಿ ಭಾಗಿಯಾದ. ಆದರೆ ಕಣ್ಣುಗಳು ಮಾತ್ರ ಛತ್ರದ ಆ ಕೋಣೆಯ ಮೇಲೆ ಸ್ಥಿರವಾಗಿದ್ದವು. ರಾತ್ರಿ ಕತ್ತಲಲ್ಲಿ ತನ್ನನ್ನ ಆ ಅಗೋಚರ ಸುಖಕ್ಕೆ ಈಡು ಮಾಡಿದ ಅಪರಿಚಿತ ದೇಹವನ್ನೊಮ್ಮೆ ಅದರ ತಿರುವು, ಉಬ್ಬು, ತಗ್ಗು, ಮುಖದ ಕವಳಿಕೆಗಳ ಸಮೇತ ಹಗಲ ಬೆಳಕಿನಲ್ಲಿ ಕಾಣಬೇಕು. ಗೆದ್ದ ಸಾಮ್ರಾಜ್ಯದ ಹರಹು ವಿಸ್ತಾರಗಳನ್ನೆಲ್ಲ ಅಳೆದು ನೋಡುವ ಚಕ್ರವರ್ತಿಯಂತೆ ತಾನು ರಾತ್ರಿ ಉತ್ತು ಹಾಕಿದ ನಗ್ನ ಮೈಯನ್ನ ಹಗಲು ಬಟ್ಟೆಗಳಲ್ಲಿ ನೋಡಬೇಕು. ಕೋಣೆಯ ಬಾಗಿಲು ತೆರೆಯಿತು. ಮಗುವನ್ನ ಎತ್ತಿಕೊಂಡು ಹೊರಬಂದ ಹಿರಿಯ ಹೆಂಗಸು ಅದನ್ನ ತೊಟ್ಟಿಲಲ್ಲಿ ಮಲಗಿಸಿದಳು. ಹಿಂದೆಯೇ ಚಿಕ್ಕವಳು ಹೊರಬಂದಳು. ಚಲಪತಿ ನಿಜಕ್ಕೂ ತಬ್ಬೀಬಾದದ್ದು ಆಗಲೇ. ಇಬ್ಬರು ಹಾಗೇ ಇದ್ದಾರೆ. ಒಂದೇ ಎತ್ತರ. ಮಗುವನ್ನ ಹೆತ್ತವಳಾದರೂ ಮೈಕಟ್ಟು ಚೆದುರಿಲ್ಲ. ಇವಳ ಅಥವಾ ಕೊರಳಲ್ಲಿ ತಾಳಿ, ಬೆರಳಿಗೆ ಕಾಲುಂಗುರುಗಳಿಲ್ಲದ ಸೌಮ್ಯ ಮುಖದ ಅವಳ? ರಾತ್ರಿ ತನ್ನನ್ನ ಅಮಾನುಷವಾಗಿ ಬೇಟೆಯಾಡಿ ಎದ್ದು ಹೋದ ಆಕೃತಿ ಯಾವುದು? ಫಜೀತಿಗೆ ಬಿದ್ದ ಚಲಪತಿ ಎಷ್ಟು ಪ್ರಯತ್ನಿಸಿದರೂ ಪತ್ತೆ ಹತ್ತುತ್ತಿಲ್ಲ. ಛೆ, ತೀರ ಮದುವೆಯಾದವಳು, ಒಂದು ಮಗು ಹೆತ್ತವಳು. ಅದಿನ್ನು ತೊಟ್ಟಿಲಲ್ಲಿ ಇರುವಾಗಲೇ ಹೀಗೆ ಕತ್ತಲ ಬೇಟೆಗೆ ತೊಡಗಲಿಕ್ಕಿಲ್ಲ. ಚಿಕ್ಕವಳೇ ಇರಬೇಕು ಎಂದು ಮನಸ್ಸಿಗೆ ಸಮಾಧಾನ ಹೇಳಿಕೊಂಡ. ಒಂದಂತೂ ಅವನಿಗೆ ಖಚಿತವಾಗಿತ್ತು. ರಾತ್ರಿ ನಡೆದದ್ದು ಆಕಸ್ಮಿಕ ಘಟನೆ ಅಲ್ಲ. ತನ್ನನ್ನ ಚೆನ್ನಾಗಿ ಗಮನಿಸಿ, ಅದರಲ್ಲೂ ರಾತ್ರಿ ಜಲಬಾಧೆಗೆಂದು ಹೇಳುವ ತನ್ನ ಅಭ್ಯಾಸವನ್ನೂ ಗಮನಿಸಿ ಸಮಯ ಕಾದು ಕತ್ತಲಲ್ಲಿ ಆಕೆ ನಡೆಸಿದ ವ್ಯವಸ್ಥಿತ ಪೂರ್ವ ನಿಯೋಜಿತ ಹಲ್ಲೆ ಅದು. ಎಷ್ಟೊಂದು ಕಾವೇರಿದ್ದಳು. ಅದೆಂತಹ ಮುಲುಕಾಟ! ಅದಿನ್ಯಾವ ಮೃಗವಾಂಛೆ! ಹಸಿದ ಚಿರತೆಯಂತೆ ಎರಗಿದವಳು ಈ ಸ್ನಿಗ್ಧ ಮುಖದ ಹುಡುಗಿ ಆಗಿರಲು ಸಾಧ್ಯವೇ ಇಲ್ಲ. ಇದೇನಿದ್ದರೂ ಮಾಂಸ ಸುಖದ ರುಚಿಯುಂಡು ಹಸಿವೆ ತಾಳಲಾಗದೆ ಪಳಗಿದ ಹೆಂಗಸಿನದ್ದೇ ಕೆಲಸ ಅನ್ನಿಸಿತು. ಆದರೆ ಅವನ ಮನಸ್ಸೇಕೋ ಒಂದು ಪುಟ್ಟ ಮಗುವಿನ ತಾಯಿಯೊಂದಿಗೆ ಮಲಗಿದ್ದನೆಂಬುದನ್ನ ಸಲೀಸಾಗಿ ಸ್ವೀಕರಿಸಲಿಲ್ಲ. ಚಿಕ್ಕವಳೇ ಆಗಿರಲಿ ಎಂದು ದೈವವನ್ನ ಪ್ರಾರ್ಥಿಸಿದ. ಅಷ್ಟೆಲ್ಲ ಯಾಕೆ? ಇವತ್ತ ರಾತ್ರಿ ತೋಳು ಹಿಡಿದು ನಿಲ್ಲಿಸೇ ಬಿಡುತ್ತೀನಲ್ಲ. ತನ್ನ ಕೌಮಾರ್ಯದ ಕಂದಾಯವನ್ನ ಕಟ್ಟಿಸಿಕೊಂಡವಳು, ಸುಳಿವು ನೀಡದೆ ತನ್ನನ್ನ ದೋಚಿದವಳು ತನ್ನ ಗುರುತನ್ನೇಕೆ ಕತ್ತಲಲ್ಲಿ ಮರೆಮಾಚಬೇಕು? ಕೇಳಿಯೇ ಬಿಡುತ್ತೇನೆ ಎಂದುಕೊಂಡ. ಹರಟೆಗೆ ಬಿದ್ದ ಮುದುಕರು ಎಷ್ಟೊತ್ತಾದರೂ ಮಲಗದಿದ್ದಾಗ ಅವರನ್ನ ಶಪಿಸಿಕೊಂಡ. ಛತ್ರದ ನಡುಮನೆಯ ದೀಪವಾರಿಸಿ ಮಲಗಿದಂತೆ ನಟಿಸಿದ. ಅರ್ಧ ಗಂಟೆ ಮುಂಚಿತವಾಗಿಯೇ ಎದ್ದು ಹಿತ್ತಲಿಗೆ ಹೋಗಿ ಬಂದ. ಕತ್ತಲು ತಡೆದು ನಿಲ್ಲಿಸಲಿಲ್ಲ. ಬೆಳಕು ಹರಿಯುವ ಹೊತ್ತಿಗೆ ಅವನು 6 ಸಲ ಜಲಬಾಧೆಯ ನೆಪದಲ್ಲಿ ಹಿತ್ತಲಿಡಿ ಅಡ್ಡಾಡಿ ಬಂದ. ಏನೂ ಘಟಿಸಲಿಲ್ಲ. ಮಂಕಾಗಿ ಹೋದ ಚಲಪತಿ. ಹೆಂಗಸು ತನ್ನ ಸಂತೋಷಕ್ಕಾಗಿ ಎಂತಹ ಅಪಾಯಕ್ಕೂ ಸಿದ್ಧಳಾಗುತ್ತಾಳೆ. ಆದರೆ ಕೇವಲ ತನ್ನ ಸಂತೋಷಕ್ಕಾಗಿ ಎಂಬ ಸತ್ಯವಿನ್ನು ಅವನ ಅನುಭವಕ್ಕೆ ನಿಲುಕಿರದ ರಾತ್ರಿ ಅದು. ವಿಪರೀತ ಅಸಹನೆಯಿಂದ ಕಳೆದ 4ನೆಯ ಹಗಲು ಬಿಚ್ಚಿಕೊಂಡಾಗ ಚಲಪತಿ ಮಂಕಾಗಿದ್ದುದು ನಿಜವಾದರೂ ಇಬ್ಬರಲ್ಲೊಬ್ಬರು ತಮ್ಮ ಯಾವುದೋ ಚರ್ಯೆಯಲ್ಲಿ, ಹಾವಭಾವದಲ್ಲಿ, ಕಣ್ಣ ನೋಟದಲ್ಲಿ ಖಂಡಿತವಾಗಿಯೂ ಸಿಕ್ಕಿಬೀಳುತ್ತಾರೆ. ತನಗೆ ಗೊತ್ತಾಗೇ ತೀರುತ್ತದೆ ಎಂದು ಕಾದ. ಆದರೆ ಅವರು ಚಳಿಯಷ್ಟು ತಣ್ಣಗಿದ್ದರು. ಇಬ್ಬರಲ್ಲಿ ಯಾರೂ ಬಯಲಾಗಲಿಲ್ಲ.
ಸಂಜೆ ಹೊತ್ತಿಗೆ ಚಲಪತಿ ಅದರ ಆಸೆಯನ್ನೇ ಚೆಲ್ಲಿಕೊಟ್ಟ. ಏಕೆಂದರೆ ಮರುದಿನವೇ ಅವನು ಮುದುಕರ ಸಮೇತ ಋಷಿಕೇಶಕ್ಕೆ ಹೋಗುವುದಿತ್ತು. ಆ ರಾತ್ರಿಯೂ ಅವನು ಬಯಸಿದ್ದು ಘಟಿಸಲಿಲ್ಲ. ತೀರಾ ಬಸ್ಸು ಹತ್ತುವ ಹೊತ್ತಿಗೆ ಅವನಿಗೆ ಆ ಇಬ್ಬರು ಹೆಂಗಸರ ಪೈಕಿ ಚಿಕ್ಕವಳ ಹೆಸರು ಅಲ್ಕಾನಂದ ಎಂಬ ರಹಸ್ಯ ಮಾತ್ರ ಗೊತ್ತಾಗಿತ್ತು. ಭಾರದ ಹೃದಯದಿಂದಲೇ ಛತ್ರದಿಂದ ಹೊರಬಿದ್ದ ವೆಂಕಟಾಚಲಪತಿ ಬಸ್ಸು ಋಷಿಕೇಶದತ್ತ ತನಗೆ ಕೈಲಾದ ವೇಗದಲ್ಲಿ ಚಲಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಕಂಡುಕೊಂಡ ಸತ್ಯ ಹೀಗಿತ್ತು. ಹಸಿದ ಚಿರತೆಯಂತಹ ಆ ನಿರಾಕಾರವಾದ, ವಯಸ್ಸಿಲ್ಲದ, ಆಕಾರವಿಲ್ಲದ ದೇಹದ ಕತ್ತರಿಗಾಲುಗಳಿಗೆ ಸಿಕ್ಕ ಉನ್ಮಾದ ಕ್ಷಣಗಳಲ್ಲಿ ನಾನು ಮಾಂಡೋವಿಯನ್ನ ಸಂಪೂರ್ಣವಾಗಿ ಮರೆತಿದ್ದೆ. ಚಲಪತಿಯ ನೆಮ್ಮದಿಗೆ ಅಷ್ಟು ಸಾಕಿತ್ತು. ಅಲ್ಲಿಗೆ ಅವನು ಸಾಯುವ ವಿಚಾರವನ್ನ ಕೈಬಿಟ್ಟ. ಋಷಿಕೇಶ, ದೇವಪ್ರಯಾಗ, ರುದ್ರಪ್ರಯಾಗಗಳಲ್ಲಿ ನದಿಗೆ ಬಿದ್ದು ಮೊಸಳೆಯಂತೆ ಈಜಿದ. ರಸ್ತೆ ಪಕ್ಕದ ಕಾಡುಗಳನ್ನ ಕಂಡು ಖುಷಿಯಿಂದ ಕಣ್ಣರಳಿಸಿದ. ತನ್ನ ಬದುಕು ಕೇವಲ ಮಾಂಡೋವಿಯಿಂದ ತಿರಸ್ಕೃತಗೊಂಡ ನಿಸ್ಸಾರ ಸಂವತ್ಸರಗಳ ಕಂತೆ ಅಲ್ಲ, ಅದು ಹೂವಾಗಿ, ತೋಟವಾಗಿ, ಕಾಡಾಗಿ ಅರಳಲಿದೆ. ಬದುಕಿನ ಒಂದೊಂದು ಕ್ಷಣವನ್ನು ತಾನು ಬೊಗಸೆ ಮಾಡಿ ಹೀರಲಿದ್ದೇನೆ. ವಿಧಿ ಕೇವಲ ತನ್ನ ಕಾಲ ಕೆಳಗಿನ ಕಸ. ಭವಿತವ್ಯವನ್ನ ರೂಪಿಸಿಕೊಳ್ಳಬಲ್ಲ ಜಾಣ ತಾನು. ಮಾಂಡೋವಿ ನೀಡಿದ ವಿಷಾದದ ಬಳುವಳಿಯನ್ನೆಲ್ಲ ಹರಿದ್ವಾರದ ವೈಷ್ಣವ ಮಠದಲ್ಲಿ ನೀಗಿ ಬಂದದ್ದಾಯಿತು. ಇವತ್ತಿನಿಂದಿನ್ನು ಬದುಕು ಹೊಸದಾಗಿ ಟಿಸಿಲೊಡೆಯಬೇಕು ಎಂದು ನಿರ್ಧರಿಸಿದ ಚಲಪತಿ ತನ್ನೊಂದಿಗಿದ್ದ ಮುದುಕರನ್ನೆಲ್ಲ ಮಕ್ಕಳಂತೆ ನೋಡಿಕೊಂಡ. ಅವರಿಗೆ ಓಡುವ ಬಸ್ಸಿನ ಕಿಟಕಿಯಿಂದಲೇ ಹಸಿರು ಕಾಡನ್ನು, ಜಾರುವ ಹಿಮವನ್ನು, ನೆಗೆಯುವ ಜಿಂಕೆ ಸಾರಂಗಗಳನ್ನು, ಗೀಳಿಡುವ ಆನೆಗಳನ್ನು, ಹೊಳೆದು ಮರೆಯಾಗುವ ಚಿರತೆಗಳನ್ನು ತೋರಿಸಿದ. ಬದರೀನಾಥದಲ್ಲಿ ಏತಿ ಕಂಡೇ ಕಾಣುತ್ತದೆ, ನೋಡೋಣವೆಂದು ಭರವಸೆ ಮೂಡಿಸಿದ. ಜೋಶಿ ಮಠದಿಂದ ಬದರೀನಾಥದ ತನಕ ಸರತಿಯಂತೆ ಇಬ್ಬರು ಮುದುಕರನ್ನ ಹೆಗಲ ಮೇಲೆ ಹೊತ್ತು ನಡೆದ. ಬದರೀನಾಥದ ಮೂಳೆ ಕೊರೆಯುವ ಚಳಿಯಲ್ಲಿ ಒಂದೇ ಒಂದು ಲಂಗೋಟಿ ಕಟ್ಟಿಕೊಂಡು ಧುಮುಕುಮ ಬದರೀನಾಥದ ಮೂಳೆ ಕೊರೆಯುವ ಚಳಿಯಲ್ಲಿ ಒಂದೇ ಒಂದು ಲಂಗೋಟಿ ಕಟ್ಟಿಕೊಂಡು ಧುಮುಕುವ ಹಿಮಕ್ಕೆ ಬೆನ್ನೊಡ್ಡಿ ಆನಂದದಿಂದ ಕೇಕೆ ಹಾಕಿದ. ಬಿಸಿನೀರ ಹೊಂಡಗಳಲ್ಲಿ ಮುಳುಗಿ ಮೀನಿನಂತೆ ಸರಿದು ಮೇಲೆದ್ದ. ಅಲ್ಲಿಯ ಚಳಿ ತಾಳಲಾಗದೆ ನಿದ್ರೆಯಲ್ಲೇ ಸೆಟೆದು ಕೊರಡಾದ ಇಬ್ಬರು ವೃದ್ಧರ ಶವಗಳನ್ನ ಅವರ ಮಕ್ಕಳಿಗಿಂತ ಹೆಚ್ಚು ಶ್ರದ್ಧೆಯಿಂದ ಸುಟ್ಟ. ತಲೆ ಬೋಳಿಸಿಕೊಂಡು ಕರ್ಮಗಳನ್ನು ಮಾಡಿದ. ಮತ್ತು ಒಂದು ಸಲವೂ ಅವನಿಗೆ ಮಾಂಡೋವಿಯ ನೆನಪು ಆಗಲೇ ಇಲ್ಲ. ಸಣ್ಣ ಸತ್ಯಪ್ಪ ಊಹೆ ಮಾಡಿದಂತೆ ಬದರೀನಾಥದಿಂದ ಹಿಂತಿರುಗುವ ಹೊತ್ತಿಗೆ ಹೆಚ್ಚಿನ ಸೀಟುಗಳೇನೂ ಖಾಲಿ ಆಗಲಿಲ್ಲವಾದರೂ ಇಡೀ ಯಾತ್ರೆಯ ಖರ್ಚು ಹೊರಟು 4 ಕಾಸು ಕೈ ಸೇರಿದ್ದವು. ಊರ ಬ್ರಾಹ್ಮಣರು ಬದರೀನಾಥನ ದರ್ಶನದ ಕಥೆಯ ಮುಂದಿನ ಧಾರಾವಾಹಿಯೇನೋ ಎಂಬಂತೆ ಸ್ಮಾರ್ತರ ಸಕೇಶಿ ಹೆಂಗಸರು ಸೋಮಯಾಜುಲ ವೆಂಕಟಾಚಲಪತಿ ತಮಗೆ ಮಾಡಿದ ಸೇವೆಯನ್ನ ದಿನಕ್ಕೆರಡು ಸಲ ಸ್ಮರಿಸಿ ಸೊಸೆಯಂದಿರಿಗೆ ಹೇಳುತ್ತಿದ್ದರು. ಸಣ್ಣ ಸತ್ಯಪ್ಪನಿಗೆ ಇಷ್ಟವಾದದ್ದು ಅದು. ಗಂಡು ಸಂತಾನವಿಲ್ಲದ ಆತ ಅಣ್ಣನ ಅನಧಿಕೃತ ಸೃಷ್ಟಿಯಾದ ಚಲಪತಿಯನ್ನ ಈಗ ಹೊಸ ಆಸೆಯಿಂದ ನೋಡತೊಡಗಿದ್ದ. ಸೀತಮ್ಮ ಬೇಡವೆಂದರೂ ಮನೆ ಖರ್ಚಿನ ತಿಂಗಳ ಬಾಟ ಅವಳಿದ್ದಲ್ಲಿಗೇ ಬರುತ್ತಿತ್ತು. ಅಂದು ವೆಂಕಟಾಚಲಪತಿಯನ್ನ ಹರಿದ್ವಾರದ ವೈಷ್ಣವರ ಛತ್ರದ ಹಿಂದಿನ ಕತ್ತಲಲ್ಲಿ ನಿರಾಕಾರ ನಿರ್ಗಂಧ ದೇಹವೊಂದು ಆಕ್ರಮಿಸಿಕೊಂಡ ಹೊತ್ತಿನಲ್ಲಿ ಆ ಅನಿರೀಕ್ಷಿತ ಸುಖದಲ್ಲಿ ತಾನು ಹಾಗೆ ವರ್ಷಗಟ್ಟಲೆ ಹುಚ್ಚನಂತೆ ಪ್ರೀತಿಸಿದ ಮಾಂಡೋವಿಯನ್ನ ಇಂತಹ ಒಂದು ಅತಿ ಸಾಮಾನ್ಯ ದೈಹಿಕ ಸುಖದಿಂದ ಸಾರಾಸಗಟಾಗಿ ಮರೆತು ಬಿಡಬಹುದು ಎಂಬ ಸತ್ಯ ಚಲಪತಿಗೆ ಗೋಚರವಾಗುತ್ತಿದ್ದ ಸಂದರ್ಭದಲ್ಲೇ ಇಲ್ಲಿ ಮಾಂಡೋವಿ ಸಿಂಗಾರಗೊಂಡು ಡಾಕ್ಟರ್ ಚನ್ನಬಸವನಗೌಡನ ಪಕ್ಕದಲ್ಲಿ ಹಸೆಮಣೆಯ ಮೇಲೆ ಕುಳಿತು ತಾಳಿ ಕಟ್ಟಿಸಿಕೊಂಡಿದ್ದಳು.
ರಾತ್ರಿಯ 3ನೇ ಜಾವದ ಸುಮುಹೂರ್ತದಲ್ಲಿ ಊರ ಲಿಂಗವಂತರಷ್ಟೇ ಏಕೆ ನಾನಾ ಜಾತಿಯ ಮಂದಿಯೆಲ್ಲ ಬಂದು ವಧೂವರರನ್ನ ಆಶೀರ್ವದಿಸಿ ಸಂಭ್ರಮಪಟ್ಟ ಆ ಮದುವೆ ಮುಗಿಯಲಿದ್ದ ಶತಮಾನದ ಅದ್ಧೂರಿಯ ಮದುವೆಗಳಲ್ಲಿ ಒಂದಾಗಿತ್ತು. 7 ದಿನ ಬಿಡದೆ ನಡೆದ ಮದುವೆಯಲ್ಲಿ ತನ್ನ ತಾಯಿ ಸೋಮಯಾಜುಲ ಸೀತಮ್ಮಳೊಬ್ಬಳ ಹೊರತಾಗಿ ಊರ ಮಂದಿಯೆಲ್ಲ ಪಾಲ್ಗೊಂಡಿರುತ್ತಾರೆ ಎಂಬ ವಿಷಯ ಸಾವಿರಾರು ಮೈಲು ದೂರ ಕತ್ತಲಲ್ಲಿ ಮಲಗಿದ್ದ ಚಲಪತಿಯ ಒಳಗಣ್ಣಿಗೆ ಚಿತ್ರವಾಗಿ ಸುತ್ತಿಕೊಳ್ಳುತ್ತಲೇ ಇತ್ತು. ಆ ತನಕ ಮಾಂಡೋವಿಗಾಗಿ ರೋಧಿಸುತ್ತಿದ್ದ ಚಲಪತಿಯ ಹೃದಯದ ಮೇಲೆ ಇದ್ದಕ್ಕಿದ್ದಂತೆ ಆಕ್ರೋಶದ ಮೋಡಗಳು ಏರಿ ಬಂದವು. ಸಾಯ್ಲಿ ಮಾಂಡೋವಿ, ಸಾಯ್ಲಿ ಮಾಂಡೋವಿ, ಬಾಯಿ ತುಂಬಾ ಶಪಿಸಿದ. 3 ವರ್ಷಗಟ್ಟಲೆ ತನ್ನೊಂದಿಗೆ ಕನಸು ಹಂಚಿಕೊಂಡು ಮದುವೆಯ ನಿಶ್ಚಯವನ್ನ ಮಾಡಿಕೊಂಡು ಇನ್ನೇನು ತಾಳಿ ಕಟ್ಟೋದೊಂದೇ ಉಳಿದಿತ್ತು. ಈಗ ಮತ್ತೊಬ್ಬ ಗಂಡಸಿನ ಮನೆಗೆ ಹೋಗುವ ಮೆರವಣಿಗೆ ಸೇರ್ಕೊಂಡಿದ್ದಾಳೆ. ಅವನಿಗೇನಂತೆ, ಜಗತ್ತಿಗೆ ತೋರ್ಸೋಕೆ ಅಂತ ಒಂದು ಹೆಂಗಸಬೇಕು. ಇವಳು ಅವನ ಬಂಗಲೆಯ ಚಪ್ಪಡಿ ಕಲ್ಲುಗಳ ಮೇಲೆ ಮಣಭಾರದ ಬಂಗಾರ ಹೊತ್ತು ನಡಿಬೇಕು. ಅವನಿಗಾಗಿ ಮಕ್ಕಳನ್ನ ಹೆತ್ತು ಕೊಡಬೇಕು. 4 ಮಂದಿಯ ಮಧ್ಯೆ ತಾಳಿ ಕಟ್ಟಿದನು ಎಂಬ ಒಂದೇ ಕಾರಣಕ್ಕಾಗಿ ಅವನಿಗೆ ಅವಳನ್ನು ಪ್ರೀತಿಸುವ ಹಕ್ಕು ಬಂದುಬಿಡುತ್ತೆ. ಅವಳಿಗಾಗಿ ಮರುಗುವ, ಕರಗುವ, ಕಡೆಗೊಮ್ಮೆ ಅವಳು ಸತ್ತರೆ ಅದಕ್ಕಾಗಿ ಅಳುವ ಹಕ್ಕು ಅವನದ್ದೇ. ಯಾರಿಗೊತ್ತು? ಪ್ರೀತಿಸಿದರೂ ಪ್ರೀತಿಸಿದನೆ, ಹಕ್ಕಿದೆಯಲ್ಲ ಅವನಿಗೆ. ಮಾಂಡೋವಿ ಸಾಯ್ಲಿ. ಅವಳನ್ನ ಮುದಿ ಎತ್ತುಗಳು ಎಳೆಯುವ ಸಾವಿನ ಬಂಡಿಯಲ್ಲಿ ಸಿಂಗಾರ ಮಾಡಿ ಕೂಡಿಸಿ ಹೆಜ್ಜೆಗೊಂದು ವೀಳೆಯದೆಲೆ ಚೆಲ್ಲುತ್ತಾ ಸ್ಮಶಾನದ ಕಡೆಗೆ ಒಯ್ಯುವ ದೃಶ್ಯ ಚಲಪತಿಯ ಕಣ್ಣ ಮುಂದೆ ಚಿತ್ರವಾಯಿತು. ಚಚ್ಚೌಕವಾಗಿ, ಆಳವಾಗಿ, ನಿರ್ದಯವಾಗಿ ಅಗೆದ ನೆಲದ ಗುಂಡಿಯಲ್ಲಿ ಮಾಂಡೋವಿಯನ್ನ ಮಲಗಿಸಿ ಅಸಹಾಯಕಳಾಗಿ ಬಾಯಿ ತೆರೆದ ಅವಳ ಶವದ ಮೇಲೆ ಸುತ್ತ ನಿಂತ ಮಂದಿ ಒಂದೊಂದೇ ಹಿಡಿ ಮಣ್ಣು ಮಗಚುತ್ತಿದ್ದರೆ, ಛೆ, ಇಲ್ಲ, ಮಾಂಡೋವಿ ಸಾಯಕೂಡದು. ಮಾಂಡೋವಿ ಇಲ್ಲದ ಜಗತ್ತು ಅದೆಷ್ಟು ಶೂನ್ಯ. ಅವಳು ಬದುಕಿರಲಿ. ತನ್ನ ಕೊಳಲ ದನಿ ಕೇಳದಿದ್ದರೇನಂತೆ, ತಾನು ಅವಳಿಗಾಗಿ ಪತ್ರ ಬರೆಯದಿದ್ದರೇನಂತೆ. ಬದುಕಿರುವ ಹಕ್ಕು ಉಳಿದೆಲ್ಲರಿಗಿಂತ ಮಾಂಡೋವಿಗೆ ಇದೆ. ಅವಳು ಬದುಕಿನ ಸಂಕೇತ. ಅದೇ ಸರಿ, ಅವಳು ಬದುಕಿರಲಿ ಎಂದುಕೊಂಡ ಚಲಪತಿ ತನ್ನಲ್ಲಿ ಮೂಡಿದ್ದ ದುಷ್ಟ ಭಾವಕ್ಕೆ ಮರುಕ್ಷಣದಲ್ಲೇ ಪಶ್ಚಾತ್ತಾಪ ಪಟ್ಟ. ಪ್ರೀತಿ ಎಷ್ಟು ಮುರಿದರೇನಂತೆ. ಶಾಪ ಹಾಕುವವನು ಪ್ರೇಮಿ ಎನಿಸಿಕೊಳ್ಳುತ್ತಾನೇನು? ಮಾಂಡೋವಿಯ ಸಾವಿನ ಮಾತು ಮನಸ್ಸಿನಿಂದ ತೆಗೆದುಬಿಟ್ಟ. ಬದರಿನಾಥದಿಂದ ಹಿಂತಿರುಗುವ ಹಾದಿಯಲ್ಲಿ ಮತ್ತ ಅವನ ನೆನಪುಗಳ ಒಳಕ್ಕೆ ಮಾಂಡೋವಿ ಇಳಿದು ಬಂದುದಕ್ಕೆ ಅವನೇ ಮಾಡಿದ ಸಣ್ಣದೊಂದು ಸಾಹಸ ಕಾರಣವಾಗಿತ್ತು. ಹಿಂತಿರುಗುವ ಹಾದಿಯಲ್ಲಿ ಹರಿದ್ವಾರದ ಮುಖ್ಯ ರಸ್ತೆಯಲ್ಲಿ ಬಸ್ಸು ನಿಲ್ಲಿಸಿ ಈಗ ಬರುತ್ತೇನೆ ಎಂದು ಹೇಳಿದವನೇ ವೈಷ್ಣವರ ಛತ್ರವಿದ್ದ ಸಾಧುಬೇಲ ರಸ್ತೆಯತ್ತ ಓಡತೊಡಗಿದ. ಚಿರತೆಯನ್ನೊಮ್ಮೆ ನೋಡಬೇಕೆನಿಸಿತ್ತು. ಮಾಂಡೋವಿಯ ನೆನಪಿಗೆ ವಿದಾಯ ಹೇಳಿಸಿದ ಆ ಹೆಂಗಸು ಅಕಸ್ಮಾತ್ತು ಯಾರು ಎಂದು ಪತ್ತೆಯಾದರೆ ಶಾಶ್ವತವಾಗಿ ನೆಮ್ಮದಿಯೊಂದನ್ನ ತನ್ನದಾಗಿಸಿಕೊಳ್ಳುವ ಚೌಕಾಶಿ ಮಾಡುವುದು ಅವನ ವಿಚಾರವಾಗಿತ್ತು. ದೇವರೇ, ಅವಳು ಚಿಕ್ಕವಳೇ ಆಗಿರಲಿ, ಅಲ್ಕಾನಂದೆಯೇ ಆಗಿರಲಿ ಎಂದು ಒಳಮನಸ್ಸು ಚೀರುತ್ತಿದ್ದರೆ ವೈಷ್ಣವರ ಛತ್ರದ ಒಳಮನೆಯ ಮಸುಕುಗತ್ತಲಿನ ಒಳಕ್ಕೆ ಕಾಲಿಟ್ಟು, ಬಾಬಾ ಎಂದು ಕೂಗಿದ. ಛತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಗಡ್ಡದ ಮುದುಕ ಯಾಕೆ, ಏನು ಎಂಬ ಯಾವ ಪ್ರಶ್ನೆಯನ್ನೂ ಕೇಳದೆ ಆ ಮೂಲೆಯ ಕೋಣೆಯಲ್ಲಿ ತಂಗಿದ್ದ ಹೆಂಗಸರಿಬ್ಬರು ಬಂಗಾಳದಿಂದ ಬಂದಿದ್ದ ಯಾತ್ರಿಕರೆಂದು, ಅದರಲ್ಲಿ ಚಿಕ್ಕವಳಿಗೆ ಮೈ ತುಂಬ ಬಿಳುಪಾಗಿತ್ತೆಂದು, ಅದರ ನಿವಾರಣೆಗಾಗಿ ಸೇವೆ ಮಾಡಲು ಅವಳನ್ನ ಕರೆತರಲಾಗಿತ್ತೆಂದು ತಿಳಿಸಿದ. ಚಿಕ್ಕವಳೆ ಅಲಕಾನಂದ? ಓ, ಅದಕ್ಕೆ ಇರಬೇಕು ಸದಾ ಸೆರಗು ಹೊದ್ದು ಓಡಾಡುತ್ತಿದ್ದಳು, ಪಾದ ಮುಚ್ಚಿಕೊಂಡೇ ಕೂಡುತ್ತಿದ್ದಳು ಮತ್ತು ಅಂಥ ಕತ್ತಲನ್ನೇ ಆರಿಸಿಕೊಂಡಿದ್ದಳು.
ಬಿಳುಪು ರೋಗವಿದ್ದ ತೊನ್ನು ಕಲೆಗಳ ಅಲಕಾನಂದ. ಅವರಿಬ್ಬರು ಸೇವೆ ಮುಗಿಸಿಕೊಂಡು ನೀವು ಋಷಿಕೇಶದತ್ತ ಹೋದ ಮರುದಿನವೇ ಬಂಗಾಳಕ್ಕೆ ಹೊರಟು ಹೋದರು ಎಂದು ಛತ್ರದ ಮುದುಕ ಹೇಳಿದಾಗ ಚಲಪತಿ ಕ್ಷಣಕಾಲ ಗಲಿಬಿಲಿಗೊಂಡ. ಇರಲಿಕ್ಕಿಲ್ಲ, ತನ್ನ ಮೇಲೆ ಬಿದ್ದವಳು ದೊಡ್ಡವಳೇ ಇರಬೇಕು. ತಾನಂದುಕೊಂಡದ್ದೇ ಸರಿ. ಮೈ ಸುಖದ ಸವಿ ಉಂಡ ಹೆಂಗಸು ಈ ತೀರ್ಥಯಾತ್ರೆಯ ಏಕತಾನತೆ ತಾಳಲಾಗದೆ ಸಮಯ ನೋಡಿಕೊಂಡು ಮೇಲೆರಗಿದ್ದಾಳೆ. ಅವಳೆ ಚಿಕ್ಕವಳಲ್ಲ ಎಂದು ಸಮಾಧಾನ ಹೇಳಿಕೊಂಡ. ಅಷ್ಟಾದರೂ ಅಲಕಾನಂದಿಗೆ ಮೈ ಮೇಲೆ ತೊನ್ನಿತ್ತು ಎಂಬ ವಿಚಾರ ಮೂಡಿದಾಗಲೆಲ್ಲ ಮೈಗೆ ಮುಳ್ಳು ಮುರಿದಂತಾಗತೊಡಗಿದ್ದರಿಂದ ಛತ್ರದಿಂದ ಹೊರಬಿದ್ದವನೇ ದಡದಡನೆ ನಡೆದು ಹೋಗಿ ಗಂಗಾ ನದಿಯೊಳಕ್ಕೆ ಧಡಾಲನೆ ಈಸು ಬಿದ್ದ. ಚೆನ್ನಾಗಿ ಮೈ ತೊಳೆದುಕೊಂಡು ಬಂದು ಬಸ್ಸಿನಲ್ಲಿ ಕೂತವನಿಗೆ ಕೊಂಚ ನಿರುಮ್ಮಳವೆನಿಸಿತು. ನಾನು ಮಾಂಡೋವಿಗೆ ಮೋಸ ಮಾಡಿದನ ಎಂಬ ಪ್ರಶ್ನೆ ಎದುರಾದಾಗ ಚಲಪತಿ ಏನು ಮಾಡಿದ ಕೇಳೋಣ.